ಚೇರ್ ಹತ್ರ ಸ್ಟೂಲ್ ಹತ್ರ ಕಾಲು ಈ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ನಿರ್ವಹಿಸಲಿಕ್ಕೆ ಬಂದಿರುವಂತಹ ನರಸಿಂಹಮೂರ್ತಿ ಸರ್, ಆಡಳಿತ ವೈದ್ಯಾಧಿಕಾರಿಗಳು, ಇವರಿಗೆ ಎಲ್ಲರ ಪರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಸೇರುವಂತಹ ಎಲ್ಲ ತಜ್ಞ ವೈದ್ಯಾಧಿಕಾರಿಗಳಿಗೆ, ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ಸ್ವಾಗತವನ್ನು ಕೋರ್ತಾ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಹೇಳಿ ಶ್ರೀಯುತ ಶಿವಪ್ರಕಾಶ್ ಅವರಿಗೆ ಕೇಳ್ಕೊಂಡಿದ್ದಾರೆ. ವಿಶ್ರಮ್ ಸೌದರ್ ವಿಶ್ರಮ್ ಸೌದರ್ सैल्यूट करना, सामने सैल्यूट। एक साथ राष्ट्रगीत शुरू कर। अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा, उच्चल जलधि तरंगा, तव शुभ नामे जागे, तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे। एक साथ राष्ट्रगीत शुरू कर। झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा, विजयी विश्व तिरंगा प्यारा, सदा शक्ति बरसाने वाला, प्रेम सुधा बरसाने वाला, वीरों को हरसाने वाला, मातृभूमि का तन मन सारा, झंडा ऊंचा रहे हमारा, विजयी विश्व तिरंगा प्यारा, शान है इसकी शाने ताने, चाहे जाने ही जाए, विश्व विजय करके दिखलाए, प्रभुओं में प्रण पूर्ण हमारा, झंडा ऊंचा रहे हमारा, विजयी विश्व तिरंगा प्यारा। एक साथ वंदे मातरम शुरू कर। वंदे मातरम, वंदे मातरम, सुजलां
ವಂದೇ ಮಾತರಂ ವಂದೇ ಮಾತರಂ एक साथ नाडगीत शुरू कर। जय भारत जननीय तनुजाते जय हे कर्नाटक माते जय सुंदर नदिवनಗಳ ನಾಡೆ जय हे रस ಋಷಿಗಳ ಬೀಡೆ जय भारत जननीय तनुजाते जय हे कर्नाटक माते ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಒಂದಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ जय हे कर्नाटक माते शंकर रमनुज विद्यारण्य बसवेश्वर मध्वर दिव्यारण्य रन्न षडक्षरि पೊನ್ನ पंपल कुमिपति चन्न कुमार व्यासर मंगलधाम कवि कोगिಲೆಗಳ पुण्य राम नानक रामानंद कबीरर भारत जननिय तनुजाते जय हे कर्नाटक माते जय भारत जननिय तनुजाते जय हे कर्नाटक माते ತೈಲಪ ಹೊಯ್ಸಳರಾಳಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ विश्व बोलो भारत माता की जय बोलो भारत माता की जय बोलो भारत माता की ಜೈ. ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ವೈದ್ಯಾಧಿಕಾರಿಗಳಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಧನ್ಯವಾದ ಅರ್ಪಿಸ್ತಾ ಈಗ ರಾಷ್ಟ್ರಪಿತನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕು ಅಂತ ಎಲ್ಲರಿಗೂ ವಿನಂತಿ ಮಾಡ್ತೇವೆ ಸರ್. ಸರ್ ಬನ್ನಿ. ಎಲ್ಲ ಸೆಕ್ಷನಿಂದ ಒಬ್ಬೊಬ್ಬರು ರೆಪ್ರೆಸೆಂಟೇಟಿವ್ ಬಂದು ಪುಷ್ಪಾರ್ಚನೆ ಮಾಡಬೇಕು ಅಂತ ಕೇಳಿ ಎಲ್ಲ ಸೆಕ್ಷನಿಂದ ಒಬ್ಬೊಬ್ಬರು ಬನ್ನಿ ದಯವಿಟ್ಟು. ಇದ್ದಾರೆ ನಮ್ಮ ಕಸಿನ್ ಮುಂದೆ ಹರ್ಷಿತಾ ವಿಜಯ್
ಸುಧಾ ಮೇಡಮ್ ಮೇಡಮ್ ಸುಧಾ ಮೇಡಮ್ ಶ್ರೀತ ಕೃಷ್ಣಮೂರ್ತಿ ಅವರು ಆಯ್ತು. ಅಲ್ಲ ಸರ್ ಬನ್ನಿ ಸರ್. ಮೇಡಮ್ ಬನ್ನಿ ನಮ್ಮ ಕ್ಲಿನಿಕ್ ಮೇಡಮ್ ಬನ್ನಿ ಮೇಡಮ್ ಬನ್ನಿ. ಹೋಗ್ರಿ ಹೋಗ್ರಿ ಬರಲಿ ದಿವಸ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯಿಂದ ಒಬ್ಬರು ಬನ್ನಿ, ಕಚೇರಿಯಿಂದ ಒಬ್ಬರು ಬನ್ನಿ, ಶಿಶುಕ್ಷಣಾಧಿಕಾರಿಗಳಿಂದ ಒಬ್ಬರು ಬನ್ನಿ, ಲ್ಯಾಬಿಂದ ಒಬ್ಬರು ಬನ್ನಿ, ಬಿನ್ನು ವಿಜಯ್ ಲತಕ ಬನ್ನಿ. ಯಾರು ಇನ್ಯಾರು ಲತಕ ಆಸಕ್ತಿ ಇವತ್ತಿ ಬನ್ನಿ, ಗ್ರೂಪ್ನಿಂದ ಒಬ್ಬರು ಬನ್ನಿ, ನಾನ್ ಕ್ಲಿನಿಕಲ್ ಸೆಕ್ಷನ್ ಇಂದ ರಾಘು ರಾಘು ಬದಾರ CHA ಕಡೆಯಿಂದ ಕ್ಷೇತ್ರ ಬನ್ನಿ, NCD ಇಂದ ಬನ್ನಿ ಬಾಬು. ವೆಂಕಟೇಶ್ ಕಡೆಯಿಂದ ಬನ್ನಿ ಪ್ರಮೋದ್. ವಿಜಯ್ ಡ್ರೈವರ್ಸ್ ಕಡೆಯಿಂದ ಒಬ್ಬರು, ಮೇದಿನಿ ಆಶಾ ಕಾರ್ಯಕರ್ತರ ಕಡೆಯಿಂದ ಒಬ್ಬರು, ಜಾಲಿ ಜಾಲಿ ಎಲ್ಲ ಜಾಲಿ ಫೀಲ್ಡಿಂದ ಬನ್ನಿ, ದಯಸಿ ಬನ್ನಿ, CHS ಯಾರೊಬ್ರು ಬನ್ನಿ, ರಾಷ್ಟ್ರಪತಿಗಳಿಗೆ ಪುಷ್ಪಾರ್ಚನೆ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶ ನೀಡಬೇಕು ಅಂತೇಳಿ ಡಾಕ್ಟರ್ ನರಸಿಂಹಮೂರ್ತಿ ಸರ್ ಅವರಿಗೆ ಕೇಳ್ಕೊಂತೀವಿ. ಡಾಕ್ಟರ್ ವೀರಪ್ರಸಾದ್ ಸರ್ ಮೇಲೆ ಸರ್ ಮಾತಾಡ್ತಾರೆ ಡಾಕ್ಟರ್ ಸರ್. ಹಲೋ, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಬಹಳ ಖುಷಿ ಆಗ್ತಾ ಇದೆ. ತುಂಬ ಜನ ಇವತ್ತು ಈ ಒಂದು ನಮ್ಮ ರಾಷ್ಟ್ರೀಯ ಹಬ್ಬಕ್ಕೆ ಎಲ್ಲ ಬಂದು ಇದರಲ್ಲಿ ಪಾಲ್ಗೊಂಡಿದ್ದೀರಾ. ಸೊ ಹೀಗಾಗಿ ನಿಮಗೆ ಶುಭಾಶಯಗಳನ್ನು ಹೇಳ್ತಾ, ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷಕ್ಕಿಂತ ಮೇಲೆ ಆಗಿದೆ. 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಸೊ ಹಾಗೆ ಯೋಚನೆ ಮಾಡಿದ್ರೆ 1947ರಲ್ಲಿ ಬ್ರಿಟಿಷರು ಭಾರತ ಬಿಟ್ಟು ಹೋದಾಗ ನಮಗೆ ರಾಜಕೀಯ ಸ್ವಾತಂತ್ರ್ಯ ಏನೋ ಸಿಕ್ತು. ಅಲ್ಲಿಂದ ಇಲ್ಲಿವರೆಗೂ 75 ವರ್ಷ ಆದ್ರೂ ಸಹ ನಮಗೆಲ್ಲೋ ಒಂದು ಕಡೆ ಈ ಸಾಮಾಜಿಕ ಸ್ವಾತಂತ್ರ್ಯದಲ್ಲಿ ನಮಗೆ ಒಂದು ಇನ್ನೂ ನಾವು ಆ ಒಂದು ಬೇಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅನೇಕ ಸ್ವಾತಂತ್ರ್ಯಗಳನ್ನು ನಾವೀಗ ವ್ಯಕ್ತಪಡಿಸೋಕ್ಕೂ ಸಹ ಭಯಪಡಬೇಕಾದಂಥ ವಾತಾವರಣ ಈ ಒಂದು ಸಂದರ್ಭದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದೊಂದು ದುರದೃಷ್ಟಕರ ಸಂಗತಿ. ಯಾಕೆಂತ ಹೇಳಿದ್ರೆ ನಮಗೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಒಂದು ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು, ನಮ್ಮ ಧರ್ಮಗಳನ್ನು ಆಚರಣೆ ಮಾಡಿಕೊಳ್ಳಲು ಧಾರ್ಮಿಕ ಸ್ವಾತಂತ್ರ್ಯ ಆಗಿರ್ಬೋದು, ಅಥವಾ ಭಾರತದ ಯಾವುದೇ ಒಂದು ಪ್ರದೇಶದಲ್ಲಿ ಇರುವಂಥ ಒಂದು ಸ್ವಾತಂತ್ರ್ಯ ಆಗಿರ್ಬೋದು, ಅಥವಾ ಇನ್ನೂ ಅನೇಕ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನು ನಾವು ವ್ಯಕ್ತ ಮಾಡಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ವ್ಯಕ್ತ ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಒಂದು ಕಾಲಘಟ್ಟದಲ್ಲಿ ಭಾರತ ದೇಶ ಒಂದು ಎಡಪಂಥೀಯರು ಮತ್ತು ಬಲಪಂಥೀಯರು ಅಂತ ಒಂದು ಒಡೆದೋಗಿದೆ.
ಅಂದರೆ ಎಡಪಂಥೀಯರು ಬಲಪಂಥೀಯರ ನಡುವೆ ಅಂದರೆ ಅವರ ವಿರೋಧಗಳು, ಆ ವಿರೋಧಗಳನ್ನು ನಾವು ವಿದ್ಯಾವಂತರಾದ ನಾವು ಅದನ್ನು ವಿವೇಚನೆಯಿಂದ ಅರ್ಥಕೊಂಡು ನಾವು ಮುಂದುವರಿಬೇಕು. ಯಾಕೆಂದರೆ ತುಂಬ ಅನೇಕ ಭಾವನಾತ್ಮಕ ವಿಷಯಗಳನ್ನ ಇಟ್ಕೊಂಡು ನಮಗೆ ಈ ಒಂದು ದೇಶದಲ್ಲಿ, ನಮ್ಮ ಭಾರತದಲ್ಲಿ ನಮ್ಮ ವಿದ್ಯಾವಂತರನ್ನ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ. ಏಕೆಂತ ಹೇಳಿದರೆ ನಾವು ನಮ್ಮ ದೇಶದ ಅಭಿವೃದ್ಧಿಗೆ ಏನೇನು ಮಾಡಬೇಕು, ನಮ್ಮ ದೇಶದ ಅಭಿವೃದ್ಧಿಗೆ ಬೇಕಾದಂಥ ಉದ್ಯೋಗಗಳು, ನಮ್ಮ ದೇಶದ ಅಭಿವೃದ್ಧಿಗೆ ಬೇಕಾದಂಥ ಕೈಗಾರಿಕೆಗಳು, ನಮ್ಮ ದೇಶ ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿ ಬೇಕಾದಂಥ ಆರೋಗ್ಯ ಮತ್ತು ಶಿಕ್ಷಣ, ಇದರ ಬಗ್ಗೆ ನಾವು ತುಂಬ ಗಮನ ಹರಿಸಬೇಕು. ವಿದ್ಯಾವಂತರು ಮತ್ತು ಪ್ರಜ್ಞಾವಂತರಾಗಿ ನಾವು ಇದ್ರ ಬಗ್ಗೆ ಬಹಳ ಗಮನವನ್ನು ಹರಿಸಬೇಕು. ಆದರೆ ನಮ್ಮ ಗಮನ ಬೆಳಗ್ಗೆ ಎದ್ದ ತಕ್ಷಣ ಟಿ ವಿ ಯಾರೋ ಒಬ್ಬ ಸಿನಿಮಾ ನಟ ಒಂದು ಜಾಮೀನು ರದ್ದಾಯಿತು, ಅದು ನನಗೆ ತುಂಬ ಆಸಕ್ತಿ ಅನಿಸುತ್ತೆ. ಇನ್ನೊಂದು ಯಾವುದೋ ಒಂದರಲ್ಲಿ ರೋಡ್ ಆಕ್ಸಿಡೆಂಟ್ ಆಯಿತು, ಅಪಘಾತ ಆಯಿತು, ಅದು ನಾವು ನೋಡ್ಬೇಕನ್ಸುತ್ತೆ. ಹೀಗೆ ಅನೇಕ ಈ ನಕಾರಾತ್ಮಕ ವಿಷಯಗಳನ್ನು ನಮ್ಮ ಮಾಧ್ಯಮಗಳು ಸಹ ಎಲ್ಲೋ ಒಂದು ಕಡೆ ತಮ್ಮ ವಿವೇಚನೆಯನ್ನು ಮರೆತು ತಮ್ಮ ಏನಿದೆ ನಮ್ಮ ಮಾಧ್ಯಮ ಅಂತ ಹೇಳಿದ್ರೆ ಈ ನಮ್ಮ ದೇಶದ ಎಲ್ಲ ಅಂಗಗಳ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಗಳ ಕಾವಲು ನಾಯಿ ಥರ ಕಾರ್ಯನಿರ್ವಹಿಸಬೇಕಾಗುತ್ತೆ. ತಪ್ಪು ಮಾಡಿದ್ರೆ ಅದನ್ನು ಅವರು ಪ್ರಶ್ನಿಸಬೇಕಾಗುತ್ತೆ, ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಹೊಗಳಬೇಕಾಗುತ್ತೆ. ಅದನ್ನು ನಮ್ಮ ಈ ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಅದನ್ನು ಮಾಡ್ತಾ ಇಲ್ಲ, ಅವರ ಜವಾಬ್ದಾರಿಗಳನ್ನು ಮರಿತಾ ಇದ್ದಾರೆ. ಅದೇ ಇದರಲ್ಲಿ ನಾವು ಸಹ ಈ ಭಾವನಾತ್ಮಕ ವಿಷಯಗಳಿಗೆ ಜಾಸ್ತಿ ಬೆಲೆಯನ್ನು ಕೊಡ್ತಾ ಇದ್ದೀವಿ. ನಮಗೆ ಬೇಕಾಗಿರೋ ಏನು ವಿಚಾರ, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ಅನೇಕ ಈ ಬಡತನ ನಿರ್ಮೂಲನೆ ಇರ್ಬೋದು. ಸೊ ಇದ್ರ ಬಗ್ಗೆ ನಾವು ಯಾರನ್ನೂ ಅಷ್ಟು ಗಮನ ಕೊಡಿಸ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವು ಇದ್ರ ಬಗ್ಗೆ ಅಟ್ಲೀಸ್ಟ್ ಇನ್ಮುಂದಾದ್ರೂ ಸ್ವಲ್ಪ ಗಮನವನ್ನು ಕೊಡೋಣ. ಈ ಭಾವನಾತ್ಮಕ ವಿಷಯಗಳಿಗೆ, ಈ ಧಾರ್ಮಿಕ ವಿಷಯಗಳಿಗೆ, ಈ ಜಾತಿಯ ವಿಷಯಗಳಿಗೆ ನಾವು ಬೆಲೆಯನ್ನು ಕೊಡದೆ ನಮ್ಮ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಎಲ್ಲರೂ ನಮ್ಮಿಂದಾದ ಒಂದು ಕೊಡುಗೆಯನ್ನು ಕೊಡೋಣ. ನೀವು ಗಮನಿಸ್ತಾ ಇರ್ಬೋದು, ಈ ನಡುವೆ ತುಂಬ ರೈತರ ಆತ್ಮಹತ್ಯೆ ಆಗ್ತಾ ಇದೆ, ಶ್ರಮಿಕರ ಆತ್ಮಹತ್ಯೆ ಆಗ್ತಾ ಇದೆ. ಮತ್ತು ದುರದೃಷ್ಟವಶಾತ್ ನಮ್ಮ ದೇಶದ ಅತ್ಯಂತ ಶ್ರೀಮಂತರು ಏನಿರ್ತಾರೆ ಅವರ ಸಂಪತ್ತು ಈ ಕೆಲವೇ ವರ್ಷಗಳಲ್ಲಿ ದ್ವಿಗುಣ ಆಗಿದೆ. ಕೆಲವೊಂದು ಸಲ 3 ಪಟ್ಟು 4 ಪಟ್ಟಿಗಿಂತ ಜಾಸ್ತಿ ಆಗಿದೆ. ಬಡವರು ಬಡವರಾಗಿ ಉಳಿತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿ ಉಳಿತಾ ಇದ್ದಾರೆ. ಎಲ್ಲ ಒಂದು ಕಡೆ ನಮಗೆ ಈ ಆರ್ಥಿಕ ಅಸಮಾನತೆ ಈ ದಿನಗಳಲ್ಲಿ ತುಂಬ ಕಾಣಿಸ್ತಾ ಇದೆ. ಇದನ್ನು ನಾವು ಎಚ್ಚೆತ್ತುಕೊಂಡು ನಾವು ಮುಂದುವರಿಬೇಕು. ಪ್ರಜ್ಞಾವಂತರು, ನಮ್ಮ ದೇಶ ಇವಾಗ ಒಂದು ಉಜ್ವಲ ಭವಿಷ್ಯದತ್ತ, ನಿಮಗೂ ಗೊತ್ತಿರ್ಬೋದು, ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಲ್ಲಿ ಅವರು 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬರುವಂಥ ಎಲ್ಲ ಒಂದು ಆಗ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ದೇಶದ ಒಂದು ಜನಸಂಖ್ಯೆ ಕೆಲವರು ಅದನ್ನು ಶಾಪ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಈಗಿರುವ 60%ಕ್ಕಿಂತ ಹೆಚ್ಚು ನಮ್ಮ ಯುವ ಜನಸಂಖ್ಯೆ ಅರಿತಾರೆ. ಸೊ ಹಾಗಾಗಿ ನಾವು ಒಂದು ಅಭಿವೃದ್ಧಿಯ ಉಚ್ಛ್ರಾಯ ಕಾಲದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಯೂತ್ ಪಾಪ್ಯುಲೇಷನ್ ಎಷ್ಟಿದೆ ಅಷ್ಟು ಸಹ ನಮ್ಮ ದೇಶದ ಎಲ್ಲ ರೀತಿಯ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. ಇನ್ನು ಅನೇಕ ದೇಶಗಳು ಈ ಜನಸಂಖ್ಯೆಯ ವಿವಿಧ ಹಂತಗಳು ಇರುತ್ತೆ. ಆ ಹಂತಗಳಲ್ಲಿ ಈ ಮೆಚೂರಿಟಿ ಹಂತವನ್ನು ಹಲವಾರು ದೇಶಗಳು, ಚೀನಾ ಆಗಿರ್ಬೋದು, ಇಲ್ಲ ಬೇರೆ ದೇಶಗಳಾಗಿರ್ಬೋದು, ಕೆಲವೊಂದು ಮುಟ್ಟಿದೆ. ಕೆಲವೊಂದು ಇದರಲ್ಲಿ ನಿಮಗೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಅಂತ ಹೇಳ್ತೀವಿ, ಅದು ಕುಂಠಿತವಾಗಿದೆ. ನಮ್ಮಲ್ಲೂ ಸಹ ಸ್ವಲ್ಪ ಕುಂಠಿತವಾಗಿದೆ. ಆದರೂ ಸಹ ನಮ್ಮಲ್ಲಿ ಇರೋ ಈ ಜನಸಂಖ್ಯೆಗೆ ನಾವು ನಮ್ಮ ವಿದ್ಯಾವಂತರು ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರೆ ನಾವು ಜಗತ್ತಿನ ಒಂದು ಜಾಗತಿಕ ಸೂಪರ್ ಪವರ್ ಆಗಿರ್ಬೋದು, ವಿಶ್ವಗುರು ಅಂತ ಏನು ಹೇಳ್ತೀವಿ, ಅದಾಗಲಿಕ್ಕೆ ನಮಗೆ ಯಾವುದೇ ರೀತಿಯ 5-6 ಅಡೆತಡೆಗಳು ಇರೋದಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಒಂದು ಅರ್ಥಗರ್ಭಿತವಾಗಿ ಮನೆಯಲ್ಲಿ ಮನದಲ್ಲಿ ಆಚರಣೆ ಮಾಡೋಣ. ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಿರ್ತಾರೆ, ಈ ನಿಜವಾದ ಸ್ವಾತಂತ್ರ್ಯ ಏನಂತ ಹೇಳಿದ್ರೆ ಸಾಮಾಜಿಕ ಸ್ವಾತಂತ್ರ್ಯ ಅಂತ. ಯಾವ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಇರುತ್ತೋ, ಯಾವ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಗೌರವ ಇರುತ್ತೋ, ಯಾವ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳಿರುತ್ತೋ ಅದು ನಿಜವಾದ ಸ್ವಾತಂತ್ರ್ಯ. ಸೊ ಆ ಸ್ವಾತಂತ್ರ್ಯವನ್ನು ತರಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಬಹಳ ಅರ್ಥಪೂರ್ಣವಾಗಿ ಸ್ವಾತಂತ್ರ್ಯ ದಿನಾಚರಣೆ ಸಂದೇಶ ನೀಡುವಂತಹ ಡಾಕ್ಟರ್ ವೀರಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ವೈದ್ಯಾಧಿಕಾರಿಗಳು ಯಾರು ಬೇರೆ ಸರ್ವಂತಿ ಯಾರಿದ್ದಾರೆ ಬನ್ನಿ. ಡಾಕ್ಟರ್ ಶ್ರೀನಿವಾಸ್ ಸರ್.
ಎಲ್ಲರಿಗೂ ನಮಸ್ಕಾರ. 79ನೇ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು. ಸರ್ ಎಲ್ಲ ಹೇಳಿದ್ರು ಆಲ್ಮೋಸ್ಟು. ಆದರೂ ಸ್ವಾತಂತ್ರ್ಯ ದಿನ ನಮ್ಮ ಸ್ವಾತಂತ್ರ್ಯ ಸೇನೆಗಳನ್ನು ನೆನೆಸ್ಕೊಳ್ಳೋದೊಂದು ಇದು ಪರಿಪಾಠ. ಸೊ ಅದೇ ಥರ ನಮ್ಮ ಸಂಗೊಳ್ಳಿ ರಾಯಣ್ಣವರು ಇವತ್ತು ಜನ್ಮದಿನ ಅವರು. ಆಗಸ್ಟ್ 15ರಂದು ಸಂಗೊಳ್ಳಿ ರಾಯಣ್ಣ ಇದು ಮಾಡಿದ್ರು, ಹುಟ್ಟಿದ ದಿನ. ಅವರು ಭಾಳ ಸ್ವಾತಂತ್ರ್ಯ ಸೇನಾನಿ. ಕಿತ್ತೂರು ಆಸ್ಥಾನದಲ್ಲಿದ್ದು ನಮ್ಮ ರಾಣಿ ಚೆನ್ನಮ್ಮವರ ಮಲಗೆ ಬಂಟ ಆಗಿದ್ರು ಅವರು. ಮತ್ತು ಆದಮೇಲೆ ಭಾಳ ಸ್ವಾತಂತ್ರ್ಯ ಇದು ಮಾಡ್ತಿದ್ರು. ಆವಾಗ ನಮ್ಮ ಕಿತ್ತೂರಿಗೆ ನಮ್ಮ ದತ್ತು ಮಕ್ಕಳು ಅಕ್ಕಿಲ್ಲ ಅಂತ ಬ್ರಿಟಿಷ್ ಇದು ಮಾಡಿದಾಗ ಅವ ಕಿತ್ತೂರು ರಾಣಿ ಚೆನ್ನಮ್ಮ ಓಡಾಡಬೇಕಾದ್ರೆ ಅವ್ರ ಜೊತೆಗೆ ಇದು ಮಾಡಿದರು. ಮತ್ತು ಅವರಿಗೆ ಸಂಗೊಳ್ಳಿ ರಾಯಣ್ಣ ಇದು ಬೆಳಗಾಮಲ್ಲಿ ಊರಿದೆ, ಸಂಗೊಳ್ಳಿ ರಾಯಣ್ಣ ಅಂತ. ಸಂಗೊಳ್ಳಿ ಅಂತ ಊರು ಬರುತ್ತೆ ಬೆಳಗಾಂ ಡಿಸ್ಟ್ರಿಕ್ಟಲ್ಲಿ. ಅಲ್ಲಿ ಅವರು ಅವ್ರದ್ದು ಇದು ಹುಟ್ಟಿಸ್ತಾನ ಮತ್ತು ಹಾಗೂ ಇದಕ್ಕೆ ನಮ್ಮ ಬ್ರಿಟಿಷ್ ಕಾಲದಲ್ಲಿ ಅವರಿಗೆ ಗಲ್ಲಿಗೇರಿಸಿದ್ದು ಇವತ್ತೇ ಜನವರಿ 26ರಂದು ಇದು ಮಾಡ್ತಾರೆ, ಹ್ಯಾಂಗ್ ಮಾಡ್ತಾರೆ. ಸೊ ಜನವರಿ 26 ಕೋಇನ್ಸಿಡೆನ್ಸಲ್ಲಿ ಜನವರಿ 26 ಗಲ್ಲಿಗೇರಿಸಿದ ದಿನ. ಆಗಸ್ಟ್ 15 ಹುಟ್ಟಿದ ದಿವಸ. ಅದೇ ಥರ ಭಾಳ ಸ್ವಾತಂತ್ರ್ಯಗಳೆಲ್ಲ ಓಡಾಡಿರ್ತಾರೆ. ಅದೇ ಮತ್ತು ನಮ್ಮ ಆರ್ಥಿಕತೆ ಇವಾಗ ಪ್ರಪಂಚದ 4ನೇ ಸ್ಥಾನಕ್ಕೆ ಬರ್ತಾ ಇದೆ. ಆಲ್ಮೋಸ್ಟು 3ನೇ ಸ್ಥಾನದಿಂದ 4ನೇ ಸ್ಥಾನದಲ್ಲಿ ಇದ್ದೀವಿ. ಸೊ ಎಲ್ಲರೂ ಭಾರತ ಮುಂದುವರಿತು ಅಂತ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀನಿವಾಸ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಯಾರು ಮಾತಾಡ್ತಾರೆ ವೈದ್ಯಾಧಿಕಾರಿಗಳು. ನಮ್ಮ ಜೊತೆಗೆ ಯಾವಾಗಲೂ ಕೂಡ ಈ ಒಂದು ಸಂಭ್ರಮದಲ್ಲಿ ಸಾಕ್ಷೀಭೂತರಾಗುವಂಥದ್ದು ನಮ್ಮ ಸುರೇಶ್ ಸರ್ ಅವರು. ಅವರು ಬಂದು ಒಂದೆರಡು ಸಂದೇಶ ನೀಡಬೇಕು ಅಂತೇಳಿ ಕೇಳ್ಕೊಂಡು ಸರ್, ಬನ್ನಿ ಸರ್. ಎಲ್ಲ ಸಮಸ್ತ ಇಲ್ಲಿ ನಡೆದಿರ್ತಂಥ ಎಲ್ಲರಿಗೂ ಕೂಡ ನರಸಿಂಹರಾಜಪುರ ತಾಲೂಕಿನ ಸಮಸ್ತ ಸಾರ್ವಜನಿಕರ ಪರವಾಗಿ ನಾನು ಪ್ರಪ್ರಥಮವಾಗಿ ವಂದನೆಯನ್ನು ಅರ್ಪಿಸ್ತೇನೆ. ಯಾವುದೋ ಒಂದು ದೀಪಾವಳಿನೋ ಕ್ರಿಸ್ಮಸ್ಸೋ ರಂಜಾನ್ ಹಬ್ಬದ ಸಡಗರ ಇಲ್ಲಿ ಕಾಣ್ತಾ ಇತ್ತು. ಎಲ್ಲರೂ ಕೂಡ ಭಾಗವಹಿಸಿದರೆ ಇಷ್ಟೊಂದು ಇದನ್ನು ವೈಭವದಿಂದ ನೀವು ಈ ಇದು ನಮ್ಮ ರಾಷ್ಟ್ರೀಯ ಹಬ್ಬನ ಆಚರಿಸ್ತಿರೋದ್ರೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ನಿಮಗೆಲ್ಲರಿಗೂ ಕೂಡ ನಾನು ವಂದನೆ ಅರ್ಪಿಸ್ತೇನೆ. ಒಂದು ಮಾತು ಹೇಳಲಿಕ್ಕೆ ನನಗೆ ಇಷ್ಟ ಇದೆ. ನಮ್ಮ ದೇಶ ಆರ್ಥಿಕವಾಗಿ ಮುಂದುವರಿತಾ ಇದೆ, ಎಲ್ಲದೂ ಕರೆಕ್ಟು ಮುಂದೆ ಬರ್ತಾ ಇದೆ. ಆದರೆ ನಮ್ಮಲ್ಲಿ ಸ್ವಾಭಿಮಾನ ಅನ್ನೋದು ಸ್ವಲ್ಪ ತುಂಬ ಕಡಿಮೆ ಇರ್ತಿತ್ತು. ಸ್ವಾಭಿಮಾನ ಅಂದರೆ ಹೇಗೆ ಯಾರು ಯಾವ ದೇಶದವ್ರು ಬೇಕಾದ್ರೆ ನಮ್ಮನ್ನು ಏನು ಬೇಕಾದ್ರೆ ಮಾತಾಡಿಬಿಟ್ಟು ನಮಗೆ ಅವಮಾನ ಮಾಡೋಂಥ ಪರಿಸ್ಥಿತಿ ಇರ್ತಿತ್ತು ಹಿಂದೆ. ಅದೇನು 108 ಕಾರಣಗಳು ಏನಕ್ಕೇನೋ. ಇವತ್ತು ಈ ವಿಶ್ವದ ದೊಡ್ಡಣ್ಣ ಅಂತಂಥ ವ್ಯಕ್ತಿಗೆ ನಮ್ಮ ಪ್ರಧಾನಿ ಶೆಡ್ ಹೊಡೆದು ಹೋಗು, ನೀನು ಏನು ಮಾಡ್ತೀನಿ ಮಾಡ್ಕೊ, ನಾನು ನೋಡ್ಕೊಳ್ತೀನಿ, ನಮ್ಮ ದೇಶದ ಜನ ನನ್ನ ಜೊತೆಯಲ್ಲಿದ್ದಾರೆ. ನಮ್ಮ ಆರ್ಥಿಕತೆ ಈ ಪ್ರಪಂಚದ ಶ್ರೇಷ್ಠ ಆರ್ಥಿಕತೆಗಾಗಿ ನಮ್ಮ ದೇಶ ಬರ್ತಾ ಇದೆ. ನೀವು ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ನಮ್ಮ ದೇಶ ಬಂದಿದೆ ಈಗ. ಅಂದರೆ ಇದೊಂದು ತುಂಬ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ವಿಷಯ. ನಾವು ಬರ್ತಾ ಈಗ ಸ್ವಾಭಿಮಾನಿಗಳಾಗ್ತಾ ಇದ್ದೀವಿ, ಹೆಮ್ಮೆ ಪಡ್ಕೊಳ್ತಾ ಇದ್ದೀವಿ, ನಮ್ಮ ದೇಶನ ಒಳ್ಳೆಯ ಅಭಿವೃದ್ಧಿಗೆ ತೊಗೊಂಡೋಗ್ತಾ ಇದ್ದೀವಿ. ಇದನ್ನು ಸಹಿಸ್ದೇ ಈ ದೇಶ ಈ ಪ್ರಪಂಚದ ಕೆಲವರು ನಮ್ಮನ್ನು ತುಳಿಬೇಕು ಅಂತ ನೋಡ್ತಿದ್ದಾರೆ. ನೀವು ತುಳಿಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ನಮಗೆ ಗೊತ್ತುಂಟ ನಾವು ಹೆಂಗೆ ಬದುಕಬೇಕು, ನಾವು ಬಾಳಬೇಕು ಅಂತೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಇದು ನಡೀತಾ ಇದೆ. ಇದು ಆಗಲಿ, ಚೆನ್ನಾಗಾಗಲಿ. ನಮ್ಮ ದೇಶದ ಪ್ರಧಾನಿಗೂ ಎಲ್ಲ ಥರದ ಸಹಕಾರ ನಾವು ಕೊಡೋಣ ಅಂಥೇಳಿ ಕೇಳ್ಕೊಳ್ತಿದ್ದೀನಿ. ಇದು 79ನೇ ಇಸ್ವಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಲ್ಲ, ಇದಕ್ಕೆ ನಾನು ಸಮಸ್ತ ಜನಗಳ ಎಲ್ಲರ ಪರವಾಗಿ ನಿಮಗೆ ಒಂದು ಶುಭಕಾಮನೆಯನ್ನು ಹಾರೈಸಿ ನನ್ನ 1-2 ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ವರ್ಷದಂತೆ ಈ ವರ್ಷ ಕೂಡ ಅವರ ಕುಟುಂಬ ಸಮೇತರಾಗಿ ಬಂದು ನಮ್ಮಲ್ಲಿ ಸಂಭ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಈ ಸಾನ್ನಿಧ್ಯ ಈ ಒಂದು ಕಾರ್ಯಕ್ರಮದ ಸಂಭ್ರಮವನ್ನು ಹೆಚ್ಚಿಸುವಂತ ಹೇಳಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸಲಿ. ಬೇರೆ ಯಾರಾದರೂ ಈಗ ಈ ಕಾರ್ಯಕ್ರಮದ ಉಪಸ್ಥಿತಿರುವಂತಹ ಡಾಕ್ಟರ್ ನರಸಿಂಹಮೂರ್ತಿ ಸರ್ ಅವರು ಸಂದೇಶ ನೀಡಬೇಕು ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಇದೀಗ ನಾವು 79ನೇ ಸ್ವಾತಂತ್ರ್ಯ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಸ್ವಾತಂತ್ರ್ಯ ನಂತರ ಹುಟ್ಟಿ ಬಂದವರು. ಸೊ ನಮಗೆ ಸ್ವಾತಂತ್ರ್ಯ ಪೂರ್ವ ದಿನಗಳ ನಿಜವಾದ ಅನುಭವ ನಮಗಿಲ್ಲ. ನಾವು ಈ ವಿಷಯಗಳನ್ನು ಮಾಧ್ಯಮದ ಮೂಲಕ ಅಥವಾ ನಮ್ಮ ಹಿರಿಯರ ಮೂಲಕ ಅಥವಾ ಪುಸ್ತಕಗಳ ಮೂಲಕ ಸಿನಿಮಾಗಳ ಮೂಲಕ ನೋಡಿ ನಾವು ಕಲ್ಪಿಸ್ಕೊಂಡಿದ್ದೀವಿ ಹೊರತು ನಿಜವಾದ ಸ್ವಾತಂತ್ರ್ಯ ಸಂಗ್ರಾಮ ಹೇಗಿತ್ತು ಅನ್ನೋ ಕಲ್ಪನೆ ನಿಜವಾಗ್ಲೂ ನಮಗಿಲ್ಲ, ಆ ಅನುಭವ ನಮಗಿಲ್ಲ.
1857ರಿಂದ 1947ರವರೆಗೆ ನಡೆದ ಸಂಗ್ರಾಮದಲ್ಲಿ ಒಂದು ಅಂಕಿಅಂಶದ ಪ್ರಕಾರ 3.5 ಕೋಟಿ ಜನ ಬಲಿದಾನ ನೀಡಿದ್ದಾರೆ. ಅದು ನಿಖರವಾದ ಮಾಹಿತಿ ಇಲ್ಲ, ಯಾಕಂದರೆ ಎಷ್ಟೊಂದು ವಿಷಯಗಳಲ್ಲಿ ದಾಖಲೆಗಳೇ ಇರೋದಿಲ್ಲ, ಎಷ್ಟೊಂದು ವಿಷಯಗಳನ್ನ ಬ್ರಿಟಿಷರು ಮುಚ್ಚಾಕ್ತಾ ಇದ್ರು. ಸೊ ಈ ಎಲ್ಲ ನ್ಯೂನತೆಗಳ ಮಧ್ಯೆನೂ ಸರಿಸುಮಾರು 3.5 ಕೋಟಿ ಜನರ ಬಲಿದಾನದಿಂದ ಈ ಸ್ವಾತಂತ್ರ್ಯ ಸಿಕ್ಕಿರೋದನ್ನು ನಾವು ಗಮನಿಸಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಸಿಪಾಯಿ ಮುಟ್ಟಿನಿ, ಜಲಿಯನ್ ವಾಲಾ ಬಾಗ್ ಈ ರೀತಿ ಪ್ರಸಂಗಗಳೆಲ್ಲ ನೆನೆಸ್ಕೊಂಡಾಗ ಇವತ್ತಿಗೂ ನಮಗೆ ಕಣ್ಣೀರು ತರಿಸುವಂಥ ಪ್ರಸಂಗಗಳು. ಅಂದರೆ ಅಂಥ ದೊಡ್ಡ ಬಲಿದಾನ ಇದೆ ನಮಗೆ ಸಿಕ್ಕಿರೋ ಸ್ವಾತಂತ್ರ್ಯದಲ್ಲಿ. ಒಂದು ಸ್ವಾತಂತ್ರ್ಯ ಪೂರ್ವ ಅವಧಿ ಒಂದಾದರೆ ಸ್ವಾತಂತ್ರ್ಯ ನಂತರ ಪೋಸ್ಟ್ ಇಂಡಿಪೆಂಡೆನ್ಸ್ ಅನ್ನೋದು ಒಂದು ಹೊಸ ಯುಗ ಪ್ರಾರಂಭ ಆಯಿತು. ಅದರಲ್ಲಿ ಅವತ್ತಿನಿಂದ ಇವತ್ತಿನಿಂದ ತನಕ ಬಂದಿರೋ ಪ್ರತಿಯೊಬ್ಬ ನಾಯಕರಿರ್ಬೋದು, ಪ್ರತಿಯೊಬ್ಬ ಭಾರತೀಯರು ದೇಶವನ್ನು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ನಾವು ಯಾವುದನ್ನು ಯಾವ ಸ್ಥಾನದಲ್ಲಿದ್ದೀವಿ ಅಂತ ತಿಳ್ಕೊಬೇಕಂದ್ರೆ ನಾವು ಕಂಪೇರ್ ಮಾಡಿ ನೋಡ್ಕೊತೀವಿ. ಅದೇ ರೀತಿ ನಮ್ಮ ಜೊತೆಲೇ ಒಂದು ದಿನದ ಅಂತರದಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಪಾಕಿಸ್ತಾನಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ವಿ. ಅದಕ್ಕೆ ಪೂರಕವಾಗಿ ಹೇಳೋದಾದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಒಂದು ಸೂಚ್ಯಂಕ ಬರುತ್ತೆ, ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ. ಇದನ್ನು 1999ರಲ್ಲಿ ಮೊದಲನೇದಾಗಿ ತರ್ತಾರೆ. ಆ ಟೈಮಲ್ಲಿ ಪ್ರಪಂಚದಾದ್ಯಂತ 193 ರಾಷ್ಟ್ರಗಳಲ್ಲಿ ನಾವು 155ನೇ ಸ್ಥಾನದಲ್ಲಿ ಇರ್ತೀವಿ. ಇವತ್ತು ನಾವು 130ನೇ ಸ್ಥಾನದಲ್ಲಿದ್ದೀವಿ. ಅದೇ ಪಾಕಿಸ್ತಾನ ಇವತ್ತು 168ನೇ ಸ್ಥಾನದಲ್ಲಿದೆ. ಆಲ್ಮೋಸ್ಟ್ ಲೋಯರ್ ಡೆವಲಪ್ಡ್ ಕಂಟ್ರಿ ಅಂತ ಕರೀತಾರೆ. ನಾವು ಮೀಡಿಯಂ ಡೆವಲಪ್ನಿಂದ ಹೈಯರ್ ಡೆವಲಪಿಂಗ್ ನೇಷನ್ ಅಂತ ಆ ಸ್ಥಾನದಲ್ಲಿದ್ದೀವಿ. ಅಂದರೆ ಇದರಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನು ಗಣನೆಗೆ ತಗೊಳ್ತಾರೆ: ಶಿಕ್ಷಣ, ಆರೋಗ್ಯ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಗುಣಮಟ್ಟ ಜೀವನ. ಇವನ್ನ ಆಧಾರಿತವಾಗಿ ಈ ಒಂದು ಸೂಚ್ಯಂಕವನ್ನು ಕೊಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಎರಡು ರೀತಿ ಅರ್ಥೈಸ್ಕೋಬೋದು. ನಾವು ಸಾಕಷ್ಟು ಅಭಿವೃದ್ಧಿನ ಕಂಡಿದ್ದೀವಿ ಒಂದಾದರೆ, ನಾವು ಇನ್ನೂ ಡೆವಲಪಿಂಗ್ ನೇಷನ್ ಆಗೇ ಇದ್ದೀವಿ. ನಾವು ಹುಟ್ಟಿದಾಗಿಂದ ಇವತ್ತಿನ ತನಕ ಇಂಡಿಯಾ ಇಸ್ ಅ ಡೆವಲಪಿಂಗ್ ನೇಷನ್ ಅಂತ ಓದ್ತಾ ಇದ್ದೀವಿ ಹೊರತು ಇಂಡಿಯಾ ಇಸ್ ಅ ಡೆವಲಪ್ಡ್ ನೇಷನ್ ಅನ್ನೋದು ಇನ್ನೂ ಆಗಿಲ್ಲ. ಸೊ ಇಲ್ಲಿ ನಮ್ಮ ಪಾತ್ರ ಇಲ್ಲಿ ನಾವು ಮನವರಿಕೆ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಸ್ವಾತಂತ್ರ್ಯ ಪೂರ್ವ ದಿನಗಳಲ್ಲಿ ಜನ ಜೀವನ ತ್ಯಾಗ ಮಾಡಿದ್ರು ದೇಶ ಸ್ವಾತಂತ್ರ್ಯಕ್ಕೋಸ್ಕರ. ಆದರೆ ಇವತ್ತು ನಾವು ಜೀವ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಕ್ಕೆ ನಾವು ಮಾಡ್ಕೊಳ್ಳೋಂಥ ಕೆಲವೊಂದು ಪರಿವರ್ತನೆಯಿಂದ ಅಭಿವೃದ್ಧಿ ಹೊಂದುತ್ತಿರುವ ದೇಶದಿಂದ ಅಭಿವೃದ್ಧಿ ಹೊಂದಿರುವ ದೇಶವನ್ನಾಗಿ ಮಾರ್ಪಾಡು ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ನಾವೇನು ಪರಿವರ್ತನೆ ಮಾಡ್ಕೋಬೇಕು ಅನ್ನೋದ್ರ ಕಡೆ ನಾವು ಗಮನ ಹರಿಸಬೇಕಾಗ್ತದೆ. ಮುಖ್ಯವಾಗಿ ನಾವು ಇವತ್ತು ಎದುರಿಸ್ತಿರೋ ಎಲ್ಲ ಸಮಸ್ಯೆಗಳಲ್ಲಿ ಒಂದು ಕೇಂದ್ರೀಕೃತವಾಗಿ ನೋಡೋದೇ ಆದರೆ ಸಮಸ್ಯೆಗಳು ಅಡಗಿರೋದೇ ಬಡತನ ಅಥವಾ ಹಣದ ವಿಷಯವಾಗಿ, ಹಣ್ಣಿನ ವಿಷಯವಾಗಿ, ಸಮಾನತೆಯ ವಿಷಯವಾಗಿ ಮತ್ತು ಯುವಕರ ದಾರಿ ತಪ್ತಾ ಇದೆ. ಇವೇ ನಮಗೆ ಮುಖ್ಯ ಹೋಗ್ಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ಬಡತನ ಅಂತ ಏನು ಜಾಸ್ತಿ ಇದೆಯಲ್ಲ ಅದನ್ನು ನಾವು ಸರಿಪಡಿಸ್ಬೇಕು. ಇದಕ್ಕೆ ಮೂಲ ಇದಕ್ಕೆ ಪರಿಹಾರ ಸರಿಯಾದ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗೋದು ನಾವಿದ್ದರೆ ಶಿಕ್ಷಣದಿಂದ ಎಲ್ಲರೂ ಪ್ರತಿಯೊಂದರಲ್ಲಿ ಬದುಕಿಸುವುದು. ಹಾಗೆಯೇ ಈಗ ಬೇರೆ ಮಾತ್ರ ಬಂದಾಗ ಸ್ತ್ರೀ ಮತ್ತು ಪುರುಷರ ದೌರ್ಜನ್ಯಗಳು ದಿನ ದಿನ ಹೆಚ್ಚಾಗ್ತದೆ. ಮಕ್ಕಳನ್ನು ಬಿಡ್ತಾ ಇದ್ದಾರೆ ನಮ್ಮ ಮಕ್ಕಳಲ್ಲಿ. ಇದಕ್ಕೆಲ್ಲ ಪರಿಹಾರ ನಮ್ಮಲ್ಲಿ ಎಷ್ಟು ಶಿಕ್ಷಣ ಪ್ರಪಂಚದಾದ್ಯಂತ ಯಾವುದೇ ಶ್ರೇಷ್ಠ ವ್ಯಕ್ತಿಯನ್ನು ಇವರೆಲ್ಲ ಸ್ವಾತಂತ್ರ್ಯ ಪೂರ್ವ ದಿನದಲ್ಲೇ ಅವರು ಮನುಷ್ಯರಾಗಿದ್ದರು. ಅಭಿವೃದ್ಧಿ ಗೊತ್ತುಕೊಟ್ಟು ಎಲ್ಲ ತ್ಯಾಗ ಮಾಡಿ ಹೋರಾಟ ಮಾಡಿದ್ರೆ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಹಾಗೆಯೇ ನಾವು ಇವತ್ತು ಅಭಿವೃದ್ಧಿ ಪಥಕ್ಕೆ ಇನ್ನೂ ಸಾಗಬೇಕು ಅಂದರೆ ಆ ರೀತಿಯಾದ ಕೆಲವೊಂದು ಬಲಿದಾನವನ್ನು ನಾವು ವೈಯಕ್ತಿಕವಾಗಿ ಮಾಡಲೇಬೇಕಾಗ್ತದೆ. ಹಾಗಾಗಿ ನಾನು ಕೇಳಿಸ್ಕೊಳ್ಳೋದಿಷ್ಟೇ, ನಮ್ಮ ಜವಾಬ್ದಾರಿಗಳನ್ನು, ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿಭಾಯಿಸ್ಕೊಂಡು ಹೋಗೋಣ. ಸಾಧ್ಯವಾದಷ್ಟು ನಾವು ಬದಲಾಗೋಣ. ಹೊರಗಿನವ್ರನ್ನ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಬದಲಾಯಿಸ್ಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡೋದ್ರ ಕಡೆನೂ ಗಮನ ಹರಿಸೋಣ. ಚಿಕ್ಕ ಮಕ್ಕಳು ತಪ್ಪು ಮಾಡ್ತಾರೆ ಅಂದರೆ ಅದಕ್ಕೆ ಏನು ಅರ್ಥ ಕಲ್ಪಿಸ್ಕೋಬೇಕು. 18 ವರ್ಷದ ಒಳಗಿನವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 1 ವರ್ಷದಲ್ಲಿ 18 ವರ್ಷದ ಒಳಗಡೆ 83 ಜನ ಗರ್ಭಿಣಿಯರಾಗ್ತಾರೆ ಅಂದರೆ ಏನು ಅರ್ಥ ಆಗಿರೋದು? ಅಲ್ಲಿಗೆ 83 ಅಂದರೆ ಇಂಟು 186 ಜನ ತಪ್ಪು ಮಾಡ್ದಂಗೆ ಆಯಿತು. ಯಾಕೆ ಅವ್ರು ದಾರಿ ತಪ್ಪಿರೋದಕ್ಕೆ ಕಾರಣ ಏನು? 17ರಿಂದ 25 ವಯಸ್ಸಿನ ಯುವಕರೆಲ್ಲ ಮದ್ಯ ವ್ಯಸನಿಗಳು, ಮಾದಕ ವಸ್ತುಗಳ ವ್ಯಸನಿಗಳಾಗ್ತಾ ಇದ್ದಾರೆ.